ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಯುರೋಪ್ನ ಒಂದು ಸುಂದರ, ಅದ್ಭುತ ಮತ್ತು ತುಂಬಾ ವಿಶೇಷವಾದ ದೇಶಕ್ಕೆ ಪ್ರವಾಸ ಹೊರಡಲಿದ್ದೇವೆ. ಇದು ಟುಲಿಪ್ಗಳ ದೇಶ, ಗಾಳಿಗಿರಣಿಗಳ ದೇಶ ಮತ್ತು ಕಾಲುವೆಗಳ ದೇಶ, ಅದುವೇ ನೆದರ್ಲ್ಯಾಂಡ್ಸ್. ಬನ್ನಿ, ಇಂದು ನಾವು ನೆದರ್ಲ್ಯಾಂಡ್ಸ್ನ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ದೇಶ. ನೆದರ್ಲ್ಯಾಂಡ್ಸ್ ಎಂದರೆ ತಗ್ಗಿನ ನೆಲ ಎಂದರ್ಥ. ಅದಕ್ಕೆ ತಕ್ಕಂತೆಯೇ ಈ ದೇಶದ ಸುಮಾರು 26% ಭಾಗ ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ. ಅರ್ಧದಷ್ಟು ಭಾಗ ಸಮುದ್ರ ಮಟ್ಟದಿಂದ ಕೇವಲ 1 ಮೀಟರ್ ಮೇಲೆ ಇದೆ. ಇನ್ನೂ ಆಶ್ಚರ್ಯದ ಸಂಗತಿ ಎಂದರೆ ಮುಖ್ಯ ವಿಮಾನ ನಿಲ್ದಾಣವಾದ ಸ್ಕೀಪೋಲ್ ಸಮುದ್ರ ಮಟ್ಟದಿಂದ 4.5 ಮೀಟರ್ ಕೆಳಗಿದೆ. ಇಷ್ಟು ಕಡಿಮೆ ನೆಲ ಇರುವ ಈ ದೇಶವನ್ನು ಸಮುದ್ರದಿಂದ ಹೇಗೆ ರಕ್ಷಿಸಿಕೊಳ್ಳುತ್ತಾರೆ ಎಂಬುದೇ ಚಿಂತೆ. ಆದರೆ ಇಲ್ಲಿನ ಜನರು ವಿಶ್ವದ ಅತ್ಯುತ್ತಮ ಡೈಕ್ಗಳು ಮತ್ತು ನೀರಿನ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಇದು ಅವರ ಇಂಜಿನಿಯರಿಂಗ್ನ ಕೌಶಲ್ಯಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಫ್ಯಾಕ್ಟ್ ನಂಬರ್ 2, ಕಂಬಗಳ ಮೇಲೆ ನಿಂತಿರುವ ಆಮ್ಸ್ಟರ್ಡ್ಯಾಮ್. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಆಮ್ಸ್ಟರ್ಡ್ಯಾಮ್ ಮಣ್ಣು ಮತ್ತು ಮೆತ್ತಗಿನ ಜೇಡಿ ಮಣ್ಣು ಮತ್ತು ಸಸ್ಯಜನ್ಯ ಪದರಗಳಿಂದ ಕೂಡಿರುವುದರಿಂದ ಕಟ್ಟಡಗಳನ್ನು ನಿರ್ಮಿಸಲು ಸುಮಾರು 11 ಮೀಟರ್ ಆಳದವರೆಗೆ ಮರದ ಕಂಬಗಳನ್ನು ಒತ್ತಲಾಗುತ್ತದೆ. ಆಮ್ಸ್ಟರ್ಡ್ಯಾಮ್ನ ಪ್ರಸಿದ್ಧ ರಾಯಲ್ ಪ್ಯಾಲೇಸನ್ನು 13,659 ಮರದ ಕಂಬಗಳ ಮೇಲೆ ನಿರ್ಮಿಸಲಾಗಿದೆ. ಓಂಡೆಲ್ ಪಾರ್ಕ್ನಲ್ಲಿರುವ ಕೆಲವು ಮರಗಳು ಸಹ ಜೌಗು ನೆಲದಲ್ಲಿ ಮುಳುಗದಂತೆ ಮರದ ಕಂಬಗಳ ಆಧಾರವನ್ನು ಹೊಂದಿವೆ. ಫ್ಯಾಕ್ಟ್ ನಂಬರ್ 3, ಕಿತ್ತಳೆ ಬಣ್ಣದ ಕ್ಯಾರೆಟ್. ಮೊದಲು ಕ್ಯಾರೆಟ್ಗಳು ಕಿತ್ತಳೆ ಬಣ್ಣದಲ್ಲಿರಲಿಲ್ಲ. ಅವು ಬಿಳಿ, ನೇರಳೆ ಅಥವಾ ತಿಳಿ ಹಳದಿ ಬಣ್ಣದಲ್ಲಿದ್ದವು. 16ನೇ ಶತಮಾನದಲ್ಲಿ ಡಚ್ ರೈತರು ವಿಲಿಯಂ ಆಫ್ ಆರೆಂಜ್ ಎಂಬ ರಾಜನ ಗೌರವಾರ್ಥವಾಗಿ ಕ್ಯಾರೆಟ್ಗಳನ್ನು ಕಿತ್ತಳೆ ಬಣ್ಣಕ್ಕೆ ತಳಿ ತಿದ್ದುಪಡಿ ಮಾಡಿದರು. ಇವತ್ತು ಕಿತ್ತಳೆ ಬಣ್ಣವು ನೆದರ್ಲ್ಯಾಂಡ್ಸ್ನ ರಾಷ್ಟ್ರೀಯ ಬಣ್ಣವಾಗಿದೆ. ಕಿಂಗ್ಸ್ ಡೇ ದಿನ ಎಲ್ಲರೂ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸುತ್ತಾರೆ. ಡಚ್ನ ಫುಟ್ಬಾಲ್ ತಂಡವೂ ಸಹ ಕಿತ್ತಳೆ ಬಣ್ಣದ ಡ್ರೆಸ್ಸನ್ನು ಹೊಂದಿದೆ. ಹಾಗೆ ಕ್ರಿಕೆಟ್ ತಂಡವೂ ಸಹ ಕಿತ್ತಳೆ ಬಣ್ಣದ ಡ್ರೆಸ್ಸನ್ನು ಹೊಂದಿದೆ. ಫ್ಯಾಕ್ಟ್ ನಂಬರ್ 4, ಸೈಕಲ್ಗಳೇ ರಾಜ. ನೆದರ್ಲ್ಯಾಂಡ್ಸ್ನಲ್ಲಿ ಸುಮಾರು 22 ಮಿಲಿಯನ್ ಸೈಕಲ್ಗಳಿವೆ. ಆದರೆ ಇದರ ಜನಸಂಖ್ಯೆ ಕೇವಲ 17 ಮಿಲಿಯನ್. ಅಂದರೆ ಪ್ರತಿಯೊಬ್ಬರ ಬಳಿಯೂ 1.3 ಸೈಕಲ್ಗಳಿವೆ. 35,000 ಕಿಲೋಮೀಟರ್ಗಿಂತಲೂ ಹೆಚ್ಚು ಸೈಕಲ್ ಮಾರ್ಗಗಳಿವೆ. 1980ರ ದಶಕದಲ್ಲಿ ವಾಹನ ದಟ್ಟಣೆ ಮತ್ತು ಪ್ರದೂಷಣೆಯನ್ನು ಕಡಿಮೆ ಮಾಡಲು ಸೈಕಲ್ ಮೂಲಸೌಕರ್ಯದಲ್ಲಿ ಭಾರೀ ಹೂಡಿಕೆ ಮಾಡಲಾಯಿತು. ಇಂದು ಇದು ವಿಶ್ವದಲ್ಲೇ ಅತ್ಯಂತ ಸುರಕ್ಷಿತ ಸೈಕ್ಲಿಂಗ್ ದೇಶಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 5, ಮ್ಯೂಸಿಯಂಗಳ ಸ್ವರ್ಗ. ನೆದರ್ಲ್ಯಾಂಡ್ಸ್ನಲ್ಲಿ 1000ಕ್ಕೂ ಹೆಚ್ಚು ಮ್ಯೂಸಿಯಂಗಳಿವೆ. ಇಲ್ಲಿ ವ್ಯಾನ್ ಗಾಗ್ ಮ್ಯೂಸಿಯಂ, ರಿಜಿಕ್ಸು ಮ್ಯೂಸಿಯಂ, ಆನ್ ಫ್ರಾಂಕ್ ಹೌಸ್ ಇವೆಲ್ಲವೂ ವಿಶ್ವ ಪ್ರಸಿದ್ಧವಾಗಿವೆ. ಕೇವಲ ಆಮ್ಸ್ಟರ್ಡ್ಯಾಮ್ನಲ್ಲಿಯೇ 42 ಮ್ಯೂಸಿಯಂಗಳಿವೆ. ಕಲಾ ಪ್ರಿಯರಿಗೆ, ಇತಿಹಾಸ ಪ್ರಿಯರಿಗೆ ನೆದರ್ಲ್ಯಾಂಡ್ಸ್ ಒಂದು ಸ್ವರ್ಗವೇ ಸರಿ. ಫ್ಯಾಕ್ಟ್ ನಂಬರ್ 6, ವಿಶ್ವದ ಮೊದಲ ಸ್ಟಾಕ್ ಎಕ್ಸ್ಚೇಂಜ್. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಆಮ್ಸ್ಟರ್ಡ್ಯಾಮ್ ಸ್ಟಾಕ್ ಎಕ್ಸ್ಚೇಂಜನ್ನು ಸ್ಥಾಪಿಸಿತು. ಇದು ವಿಶ್ವದ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಆಗಿದ್ದು, ಇಲ್ಲಿಯೇ ಮೊದಲ ಬಾರಿಗೆ ಷೇರುಗಳು ಮತ್ತು ಬಾಂಡ್ಗಳ ವ್ಯಾಪಾರ ಪ್ರಾರಂಭವಾಯಿತು. ಇವತ್ತಿನ ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಇದು ಮೂಲ ಎಂದು ಹೇಳಬಹುದು. ಫ್ಯಾಕ್ಟ್ ನಂಬರ್ 7, ಜಿನ್ ಜನ್ಮಸ್ಥಳ. 16ನೇ ಶತಮಾನದಲ್ಲಿ ನೆದರ್ಲ್ಯಾಂಡ್ಸ್ನಲ್ಲಿ ಜೆನೆವರ್ ಎಂಬ ಜುನಿಫರ್ ಫ್ಲೇವರ್ಡ್ ಸ್ಪಿರಿಟನ್ನು ಕಂಡುಹಿಡಿಯಲಾಯಿತು. ಇದು ನಂತರ ಇಂಗ್ಲೆಂಡ್ಗೆ ಪರಿಚಯವಾಗಿ ಜಿನ್ ಆಗಿ ಕನ್ವರ್ಟ್ ಆಯಿತು. ಡಚ್ ಕರೇಜ್ ಎಂಬ ಇಂಗ್ಲೀಷ್ ಪದವು ಇದರಿಂದಲೇ ಬಂದಿದೆ ಎನ್ನಲಾಗಿದೆ. 30 ವರ್ಷಗಳ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಮತ್ತು ಡಚ್ ಸೈನಿಕರು ಜಿನ್ ಸೇವಿಸಿ ಧೈರ್ಯ ತುಂಬಿಕೊಳ್ಳುತ್ತಿದ್ದರಂತೆ. ಫ್ಯಾಕ್ಟ್ ನಂಬರ್ 8, ಕೆನಡಾದಲ್ಲಿ ಜನಿಸಿದ ಡಚ್ ರಾಜಕುಮಾರಿ. 1943ರಲ್ಲಿ 2ನೇ ವಿಶ್ವಯುದ್ಧದ ಸಮಯದಲ್ಲಿ ಡಚ್ ರಾಯಲ್ ಕುಟುಂಬ ಕೆನಡಾದಲ್ಲಿ ಆಶ್ರಯ ಪಡೆದಿತ್ತು. ಈ ಸಮಯದಲ್ಲಿ ಪ್ರಿನ್ಸೆಸ್ ಮಾರ್ಗರೆಟ್ ಅವರು ಕೆನಡಾದ ಒಟಾವಾ ಸಿವಿಕ್ ಆಸ್ಪತ್ರೆಯಲ್ಲಿ ಜನಿಸಿದರು. ಆದರೆ ಅವಳು ಡಚ್ ಪೌರತ್ವ ಪಡೆಯಲು ಆಸ್ಪತ್ರೆಯ ಮೆಟರ್ನಿಟಿ ವಾರ್ಡನ್ನು ಅಂತಾರಾಷ್ಟ್ರೀಯ ಪ್ರದೇಶವೆಂದು ಘೋಷಿಸಲಾಯಿತು. ಈ ಸಹಾಯಕ್ಕೆ ಕೃತಜ್ಞತೆಯಾಗಿ ಪ್ರತಿ ವರ್ಷ ಡಚ್ ರಾಯಲ್ ಕುಟುಂಬವು ಕೆನಡಾದ ಒಟಾವಾಗೆ 10,000 ಟುಲಿಪ್ ಬಲ್ಬ್ಗಳನ್ನು ಕಳುಹಿಸುತ್ತದೆ. ಫ್ಯಾಕ್ಟ್ ನಂಬರ್ 9,
ಲೈಕೋರಿಸ್ ಪ್ರಿಯರು. ನೆದರ್ಲ್ಯಾಂಡ್ಸ್ನಲ್ಲಿ ಡ್ರಾಪ್ ಎಂದು ಕರೆಯಲ್ಪಡುವ ಲೈಕೋರಿಸ್ ಅತ್ಯಂತ ಜನಪ್ರಿಯ ಸಿಹಿ ತಿಂಡಿ. ಪ್ರತಿ ವ್ಯಕ್ತಿ ವರ್ಷಕ್ಕೆ ಸುಮಾರು 2 ಕಿಲೋಗ್ರಾಂ ಲೈಕೋರಿಸನ್ನು ಇಲ್ಲಿ ಸೇವಿಸುತ್ತಾನೆ. 80ಕ್ಕೂ ಹೆಚ್ಚು ವಿವಿಧ ವಿಧಗಳಲ್ಲಿ ಲಭ್ಯವಿರುವ ಈ ಸಿಹಿ ತಿಂಡಿ ಇಲ್ಲಿ ಬಹಳನೇ ವಿಶೇಷ. ಫ್ಯಾಕ್ಟ್ ನಂಬರ್ 10. ವಿಶ್ವದ ಅತಿ ಎತ್ತರದ ಜನರು. ನೆದರ್ಲ್ಯಾಂಡ್ಸ್ನ ಜನರು ವಿಶ್ವದಲ್ಲೇ ಅತಿ ಎತ್ತರ. ಡಚ್ ಪುರುಷರ ಸರಾಸರಿ ಎತ್ತರ ಸುಮಾರು 183 ಸೆಂಟಿಮೀಟರ್, ಅಂದರೆ ಸರಾಸರಿ 6 ಅಡಿ. ಇದಕ್ಕೆ ಕಾರಣ ಅವರ ಆಹಾರ ಕ್ರಮ, ಅನುವಂಶೀಯತೆ ಮತ್ತು ಉತ್ತಮ ಜೀವನ ಶೈಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ನೆದರ್ಲ್ಯಾಂಡ್ಸ್ನ 10 ಅದ್ಭುತಗಳು. ನೆದರ್ಲ್ಯಾಂಡ್ಸ್ ಅಂದರೆ ಕೇವಲ ಟುಲಿಪ್ಗಳು ಮತ್ತು ಗಾಳಿಯ ಗಿರ್ನಿ ದೇಶವಲ್ಲ, ಇದು ಅದ್ಭುತ ಇತಿಹಾಸ, ವಿಜ್ಞಾನ ಮತ್ತು ಸಂಸ್ಕೃತಿ ಮತ್ತು ಆವಿಷ್ಕಾರಗಳ ದೇಶವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.